ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಹಲವೈಕುಂಠಪುರಂ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಕಲೆಕ್ಷನ್ ಏನು, ಸ್ಟೋರಿ ಏನು, ಯಾರು ನಟ ನಟಿಯರು ಇದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಹಲವೈಕುಂಠಪುರಂ ಮೂವಿಯಲ್ಲಿ ಬಜೆಟ್ ನೋಡೋದಾದರೆ 262 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 620 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಲ್ಯಾಂಗ್ವೇಜು ತೆಲುಗು. ಹಾಗೆಯೇ ರನ್ನಿಂಗ್ ಟೈಮ್ ಬಂದು 165 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದೆ ದಿನಾಂಕ ಜನವರಿ 12, 2020ರಲ್ಲಿ ಬಿಡುಗಡೆಯಾಗಿರೋಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಪ್ರೊಡಕ್ಷನ್ ಕಂಪನಿ ಗೀತಾ ಆರ್ಥಿಕ್ ಕ್ರಿಯೇಷನ್. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ತ್ರಿವಿಕ್ರಮ್ ಶ್ರೀನಿವಾಸ್. ಹಾಗೆಯೇ ಪ್ರೊಡ್ಯೂಸರ್ ಬೈ ಅಲ್ಲು ಅರವಿಂದ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ಅಲ್ಲು ಅರ್ಜುನ್, ಪೂಜಾ ಹೆಗ್ಡೆ, ಜಯರಾಮ್, ತಬು, ಹಾಗೆಯೇ ನೇತು, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ತೆಲುಗಿನಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ಪೂಜಾ ಹೆಗ್ಡೆ ಅವರು ಹೀರೋಯಿನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಅಲ್ಲು ಅರ್ಜುನ್ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಆನ್ಲೈನ್ ಸ್ಟೋರಿ ಹೇಳಿದ್ರೆ, ಅರವಿಂದ್ ಅನ್ನೋ ವ್ಯಕ್ತಿ ಇರ್ತಾರೆ. ಅರವಿಂದ್ಗೆ ಅವರ ತಂದೆ ದೊಡ್ಡ ಶ್ರೀಮಂತರಾಗಿರ್ತಾರೆ ಅಂತಲೇ ಹೇಳಬಹುದು. ಅರವಿಂದು ಅವರು ತುಂಬ ರಿಚೆಸ್ಟ್ ಒಂದು ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ. ಅರವಿಂದ್ ಅವರ ತಂದೆಗೆ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡುವಂಥ ವ್ಯಕ್ತಿ ಇರ್ತಾರೆ. ಅವರ ಮಗುನ ಎಕ್ಸ್ಚೇಂಜನ್ನು ಮಾಡಿಬಿಡ್ತಾರೆ. ಇಬ್ಬರು ಕೂಡ ಒಂದೇ ಆಸ್ಪತ್ರೆಯಲ್ಲಿ ಡೆಲಿವರಿ ಆಗ್ತಾ ಇರುತ್ತೆ. ಅದರಿಂದ ಅರವಿಂದನ್ನು ಅವರ ಮಗನ ಸ್ವೀಕರಿಸಿ ಹಾಗೆಯೇ ಅವ್ರ ಮಗನ ಅರವಿಂದ್ ಅವರ ತಂದೆಗೆ ಕೊಟ್ಬಿಡ್ತಾರೆ. ಆದ್ದರಿಂದ ಅದ್ರ ಬದಲಾಗೋಗಿ ಅರವಿಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆಯೇ ಅಲ್ಲೆಲ್ಲ ತುಂಬ ಕಷ್ಟವನ್ನು ಪಡ್ತಾ ಇರ್ತಾರೆ. ಅವ್ರ ತಂದೆ ಕೂಡ ತುಂಬ ಇಷ್ಟಪಡೋದಿಲ್ಲ. ನಮ್ಮ ತಂದೆ ಯಾಕೆ ಇಷ್ಟಪಡೋದಿಲ್ಲ ಅಂತೆಲ್ಲ ತುಂಬ ಒಂದು ಬೇಜಾರನ್ನು ಮಾಡ್ಕೊಂಡಿರ್ತಾರೆ. ಆದರೂ ಕೂಡ ಪರವಾಗಿಲ್ಲ, ಎಲ್ಲನೂ ಕೂಡ ಸಹಿಸ್ಕೊಂಡು ಹೋಗೋಣ ಅಂಥೇಳಿ ಅರವಿಂದ್ ಅವರು ತುಂಬ ಸಹಿಸ್ಕೊಂಡು ಹೋಗ್ತಾರೆ. ಆದರೆ ಗೊತ್ತಾಗುತ್ತೆ ಅರವಿಂದು ಅವರ ತಂದೆ ಅಲ್ಲ, ನನ್ನ ತಂದೆ ಬೇರೆ ಶ್ರೀಮಂತ ವ್ಯಕ್ತಿ ಅಂತ ಹೇಳಿ ಗೊತ್ತಾಗುತ್ತೆ ಅರವಿಂದ್ ಅವ್ರಿಗೆ. ಹಾಗೆಯೇ ಅರವಿಂದ್ ಅವ್ರಿಗೂ ಕೂಡ ಅವ್ರ ಮನೆಯನ್ನು ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ, ಅವ್ರ ತಂದೆ ತಾಯಿಯನ್ನು ನೋಡಬೇಕು ಅಂತ. ಹಾಗೆಯೇ ಅರವಿಂದ್ ಕೂಡ ಅವ್ರ ಮನೆಗೆಲ್ಲ ಹೋಗಿ ತಿರುಗಾಡ್ಕೊಂಡು ಹಾಗೆಯೇ ಸುಮಾರು ಸಮಸ್ಯೆಗಳು ಇರ್ತವೆ, ಅದನ್ನೆಲ್ಲ ಬಗೆಹರಿಸಿ ಹಾಗೆಯೇ ಅವ್ರ ತಂದೆ ತಾಯಿಗೂ ಕೂಡ ಗೊತ್ತಾಗುತ್ತೆ ಇವರೇ ಅರವಿಂದ್ ಮಗ ಅಂತ. ಆವಾಗ ಗೊತ್ತಾಗಿ ಅವರು ಒಂದಾಗ್ತಾರೆ. ಸ್ಟೋರಿ ಕೂಡ ಹಿಂಡಾಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.